ರಕ್ತದಾನ ಮಾಡುವ ಮುಖೇನ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದು ಯಾರು ಮತ್ತು ಎಲ್ಲಿ ಗೊತ್ತಾ? ಆನೇಕಲ್ ತಾಲೂಕಿನ ವಿಎ ಗ್ರಾಮ ಲೆಕ್ಕಾಧಿಕಾರಿಗಳು ಆನೇಕಲ್ ತಾಲೂಕು ಕಚೇರಿಯ ಮುಂದೆ ವಿಭಿನ್ನವಾಗಿ ಮೌನ ಪ್ರತಿಭಟನೆ ಮಾಡಿದರು. ಆನೇಕಲ್ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಮೌನ ಪ್ರತಿಭಟನೆಯನ್ನು 6ನೇ ದಿನಕ್ಕೆ ಕಾಲಿಟ್ಟಿದೆ. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಮೂಲಭೂತ ಸೌಕರ್ಯಗಳ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ರಾಜ್ಯವಾಗಿ 2ನೇ ಹಂತದ ಒಂದು ಮುಷ್ಕರವನ್ನು 5ನೇ ದಿನದಂದು ಆನೇಕಲ್ ತಾಲೂಕು ಕಚೇರಿ ಮುಂದೆ ರಕ್ತದಾನ ಶಿಬಿರ ಯಶಸ್ವಿಯಾಗಿದೆ. ದಿನವಾದ ಇಂದು ಸಾಮೂಹಿಕ ರಕ್ತದಾನ ಮಾಡುವ ಮೂಲಕ ಪ್ರತಿಭಟನೆಯನ್ನು ಮುಂದುವರೆಸಿದರು. ಆನೇಕಲ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ 4 ಹೋಬಳಿಗಳ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಜರಿದ್ದರು. ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎನ್ ಚಂದ್ರಶೇಖರ ಮೂರ್ತಿ, ಆನೇಕಲ್ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಎಸ್.ಎ. ಶ್ರೀನಿವಾಸ್, ಉಪಾಧ್ಯಕ್ಷರಾದ ಮಹಾಂತೇಶ್ ಕೊಳ್ಳಾಳ್, ಆನೇಕಲ್ ತಾಲೂಕು ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಆನೇಕಲ್ ತಾಲೂಕು ಶಾಖೆಯ ಸಂಘಟನಾ ಕಾರ್ಯದರ್ಶಿ ಸಾರಾ ಗುರುರಾಜ್ ಅವರು, ಆನೇಕಲ್ ತಾಲೂಕು ಕಚೇರಿಯ ಭೂಮಿ ಕೇಂದ್ರದ ಮಂಜುನಾಥ್, ಅರುಣ್, ಡಿಎನ್ ರಮೇಶ್, ಗೀತಗೌಡ, ಪಲ್ಲವಿ, ಅಕ್ಕಮ್ಮ ಹಾಗೂ ಲಕ್ಷ್ಮೀಕಾಂತ್ ಹಾಗೂ ರಘು ಮತ್ತು ಆನೇಕಲ್ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಜರಿದ್ದರು. ಆನೇಕಲ್ ತಾಲೂಕಿನ 4 ಹೋಬಳಿಗಳ ಗ್ರಾಮ ಲೆಕ್ಕಾಧಿಕಾರಿಗಳು ಆನೇಕಲ್ ಕಸಬಾ ಹೋಬಳಿ, ಸರ್ಜಾಪುರ ಹೋಬಳಿ, ಅತ್ತಿಬೆಲೆಯ ಹೋಬಳಿ ಹಾಗೂ ಜಿಗಣಿ ಹೋಬಳಿಯ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಜರಿದ್ದರು. ವರದಿ ಗೋಪಿ, ಆನೇಕಲ್. ಹಾಕ್ಕೊಂಡಿದ್ದೀವಿ. ಹಾಗೂ ಇದರಲ್ಲಿ ವಿಶೇಷವಾಗಿ ಇವತ್ತೇನೆಂದರೆ ನಮ್ಮ ನೌಕರರ ಪರವಾಗಿ ಹಾಗೂ ಸಂಘದ ಪರವಾಗಿ ಇಂದು ರಕ್ತ ಶಿಬಿರ ಆಂದೋಲನ ಹಂಚಿಕೊಂಡಿದ್ದೀವಿ. ಆ ಕಾರಣದಿಂದ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕೆಂಬ ಮಾಹಿತಿ ಮತ್ತು ಜನರ ಪರವಾಗಿ, ರೈತರ ಪರವಾಗಿ ಇದ್ದೀವಿ ಅಂತ ಸೂಚನೆ ಕೊಟ್ಟ ಈ ರಕ್ತ ಶಿಬಿರವನ್ನು ಏರ್ಪಡಿಸಲಾಗಿದೆ. ನಮ್ಮ ಬೇಡಿಕೆಗಳಿಗೂ ಯಾವುದೇ ಆಗಲಿ ಹಿಂಜರಿಗಿದೆ, ಮುಂದಕ್ಕೆ ಇದೇ ಥರ ಮುಷ್ಕರಣ ಮುಂದಕ್ಕೆ ಹೋಗ್ತೀವಿ. ಈಗ ನಮ್ಮ ಪ್ರಧಾನ ಮಿತ್ರರಿಗೆ ನಮಸ್ಕಾರ. ಈ ದಿನ ನಾವು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು 2ನೇ ಹಂತದ ಮುಷ್ಕರವನ್ನು ಅಂದ್ಕೊಂಡಿದ್ದು ಇವತ್ತು 5ನೇ ದಿನ ನಮ್ಮದು ಮುಂದುವರಿದಿದೆ. ಈ ದಿನ ನಾವು ವಿನೂತನವಾಗಿ ಏನಾದರೂ ಒಂದು ಮುಷ್ಕರದಲ್ಲಿ ಮಾಡಬೇಕಂತೇಳಿ ರಕ್ತದಾನ ಶಿಬಿರವನ್ನು ನಾವು ಅಂದ್ಕೊಂಡಿದ್ದೀವಿ. ಈ ಮೂಲಕ ನಾವು ಸರ್ಕಾರಕ್ಕೆ ತಿಳಿಯಪಡಿಸೋದೇನೆಂದರೆ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳಿದ್ದಾವೆ. ಆದಷ್ಟು ಬೇಗ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳನ್ನು ಕರೆದು ಈ ಒಂದು ಸಮಸ್ಯೆಗಳನ್ನು ಬೇಡಿಕೆಗಳನ್ನು ಈಡೇರಿಸಿ ನಮಗೆಲ್ಲ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮೂಲಕ ನಾನು ಮಾಧ್ಯಮದಲ್ಲಿ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಏನು ಇವತ್ತು 2ನೇ ಹಂತದಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಕರ್ನಾಟಕ ಗ್ರಾಮಾಡಳಿತಾಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳು ಈಡೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು 5ನೇ ದಿನದ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ. ಸರ್ಕಾರ ಇದುವರೆಗೂ ನಮ್ಮ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಇವತ್ತು ನಾವು ಈ ಮೂಲಕ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ಯಾವ ರೀತಿ ಅಂದರೆ
ನಾವು ರಕ್ತ ಕೊಡ್ತೀವಿ ಹೊರತು ನಮ್ಮ ಬೇಡಿಕೆಗಳು ಈಡೇರಿದ ನಮ್ಮ ಮುಷ್ಕರವನ್ನು ಕೈ ಬಿಡೋದಿಲ್ಲ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಬಯಸ್ತೀವಿ. ಮತ್ತು ನಮ್ಮ ಎಲ್ಲ ನ್ಯಾಯಯುತ ಬೇಡಿಕೆಗಳನ್ನು ಆದಷ್ಟು ಬೇಗ ಸರ್ಕಾರ ಈಡೇರಿಸಲಿ ಅಂತ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೀವಿ. ಧನ್ಯವಾದ. ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಸೂಚನೆ ಮೇರೆಗೆ ಆನೇಕಲ್ ತಾಲೂಕು ಶಾಖೆಯ ಗ್ರಾಮ ಆಡಳಿತ ಸಂಘದ ವತಿಯಿಂದ 2ನೇ ಹಂತದ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಅದರ 5ನೇ ದಿನದ ಮುಷ್ಕರದ ದಿನದಂದು ರಕ್ತದಾನ ಏರ್ಪಡಿಸುವ ಮುಖಾಂತರ ನಮ್ಮ ವಿನೂತನವಾಗಿ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ನಮ್ಮ ಕಂದಾಯ ಸಚಿವರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳು, ಈಗ ಸರ್ಕಾರದವರು ದಯಮಾಡಿ ನಮ್ಮ ಗ್ರಾಮಾಡಳಿತ ಸಂಘದ ಪ್ರತಿ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಮುಷ್ಕರದ ಬಗ್ಗೆ 2ನೇ ಹಂತದ ಮುಷ್ಕರ. 1ನೇ ಹಂತದಲ್ಲಿ ಕೆಲವು ಬೇಡಿಕೆಗಳು ಇಟ್ಟಿತ್ತು, ಆದರೆ ಇದುವರೆಗೂ ಈಡೇರಿಸಿದ ಕಾರಣ 2ನೇ ಹಂತದ ಮುಷ್ಕರ ಅಂತ ಮಾಡಿದ್ವಿ. ಇದು 5ನೇ ದಿನ ಆಗಿರುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ವಿನೂತನವಾಗಿ ಮಾಡಬೇಕು ಅಂತ, ಇದು ರಾಜ್ಯ ಮಟ್ಟ ಹಾಗೂ ಸರ್ಕಾರದ ಮಟ್ಟವಾಗಿ ಗಮನ ಸೆಳೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು 5ನೇ ದಿನ ಏನಿದೆ ಅದನ್ನು ರಕ್ತದಾನ ಶಿಬಿರ ಅಂತ ಆಯೋಜನೆ ಮಾಡಿ ನಮ್ಮ ರಕ್ತ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಸರ್ಕಾರಕ್ಕೂ ಇದ್ರ ಬಗ್ಗೆ ಒಳ್ಳೆಯದ್ರ ಬರಲಿ, ನಮ್ಮ ಕಡೆ ತಿರುಗಿ ನೋಡಬೇಕು. ನಾವೇನು ಹೆಚ್ಚಾಗಿ ನಮ್ಮ ಪರವಾಗಿ ಕೇಳೋದಕ್ಕಿಂತ ಸರ್ಕಾರದ ಉದ್ದೇಶ ಏನಿದೆ ಅದನ್ನು ಗುಣಮಟ್ಟವಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮುಷ್ಕರ ಹಮ್ಮಿಕೊಂಡಿರೋದು. ಇನ್ನು ಕೆಲವು ನಮ್ಮ ಪರ ಏನಂದರೆ, ನಾವು ರೂಲ್ 6 ಇರ್ಬೋದು, ನಮ್ಮ ತಂದೆ ತಾಯಿ ಅವ್ರು ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾಯಿರ್ತೀವಿ, ಅವರ ಆರೋಗ್ಯ ಸ್ಥಿತಿ ಇರುತ್ತೆ, ಅವೆಲ್ಲ ಗಮನ ಇಡಬೇಕು ಸರ್ಕಾರದವರು. ಯಾಕಂದರೆ ನಾವು ಇಲ್ಲಿರೋದ್ರಿಂದ ಅಲ್ಲಿ ನೋಡೋದಕ್ಕಾಗಲ್ಲ ತಂದೆ ತಾಯಿನ. ಅದನ್ನು ರೂಲ್ 6 ಏನಿದೆ ಅದನ್ನು ಆದೇಶ ಹೊರಡಿಸೋ ಥರ ಮಾಡಬೇಕು, ಎಲ್ರಿಗೂ ಅನುಕೂಲ ಆಗುತ್ತೆ. ಇನ್ನು ಗುಣಮಟ್ಟ, ಇವಾಗ ಸರ್ಕಾರ ಯಾವುದೇ ಒಂದು ಆದೇಶ ತಂದು ತಳಮಟ್ಟದಲ್ಲಿ ನಮ್ಮ BO ಇರ್ತಾರೆ, ಏನೇ ಆದೇಶ ಬಂದರೂ ಅದನ್ನು ತಳಮಟ್ಟದಿಂದ ನಾವು ರಾಜ್ಯ ಪರವಾಗಿ ನಿಂತು, ಸರ್ಕಾರದ ಪರವಾಗಿ ನಿಂತು ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಗುಣಮಟ್ಟ ಬರಬೇಕು ಅಂದರೆ ಮೂಲಭೂತ ಸೌಕರ್ಯ ಬೇಕಾಗುತ್ತೆ. ಒಂದು ಮುಕ್ತಿ ಆಗ್ಬೋದು, ಸ್ಕ್ಯಾನರ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಪ್ರತಿಯೊಂದು ಬೇಕಾಗುತ್ತೆ. ದಯವಿಟ್ಟು ನಮಗೆ ಏನು ಕೇಳಿದ್ದೀವಿ, ನಮ್ಮ ರಾಜ್ಯ ಸಂಘದ ಮೂಲಕ ನಿಮ್ಮನ್ನು ಏನು ಕೇಳ್ತಾ ಇದ್ದೀವಿ, ಆ ಮನವಿಗಳನ್ನ ಈಡೇರಿಸಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಇದು ರಾಜ್ಯ ಸಂಘಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಮುಷ್ಕರದ ಪ್ರಯುಕ್ತ ವಿಭಿನ್ನವಾಗಿ ನಮ್ಮ ಅಹವಾಲನ್ನು, ಬೇಡಿಕೆಗಳನ್ನ ಸರ್ಕಾರದ ಮುಟ್ಟಿಸೋಕ್ಕೋಸ್ಕರ ರಕ್ತ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಅದರಂತೆ ಇಷ್ಟು ದಿವಸ ಇದು 5ನೇ ದಿವಸ ನಾವು ಮುಷ್ಕರ ಮಾಡ್ತಿರೋದು. ಹಾಗಾಗಿಯೂ ಸರ್ಕಾರವು ನಮ್ಮಲ್ಲಿ ಯಾರನ್ನೂ ಕರೆದು ನಮ್ಮ ಅಹವಾಲು ಆಗಲಿ, ಬೇಡಿಕೆಗಳಾಗಲಿ ಏನು ಅಂತ ಕೇಳ್ತಾನೂ ಇಲ್ಲ, ನಮ್ಮ ಕಡೆ ಗಮನವೂ ಹರಿಸ್ತಾ ಇಲ್ಲ. ಆದರೂ ಸಹಿತ ನಮ್ಮ ಮುಷ್ಕರವನ್ನು ನಾವು ನಿರ್ದಿಷ್ಟ ಅವಧಿಯಾಗಿ ಘೋಷಣೆ ಮಾಡಿರೋದ್ರಿಂದ ಬೇಡಿಕೆಗಳು ನೆರವೇರೋವರೆಗೂ ಮುಷ್ಕರ ಮುಂದುವರಿಯುತ್ತೆ. ನಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಸರ್ಕಾರ ನಿಮ್ಮ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ತಿಳಿಸಲು ಇಚ್ಛಿಸ್ತೀವಿ. ಹಾಗೂ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಮ್ಮ ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತ ಮೂಲಕ ಹೇಳ್ತೀವಿ.